ನಿಮಗೆ ಇದನ್ನ ಬರೆಯೋದಕ್ಕೆ, ಈ ಹೊತ್ತಿಗೆನ ಬರೆಯೋದಕ್ಕೆ ಉದ್ದೇಶ ಏನು? ಉದ್ದೇಶ ಇದೆ. ಏನು ಅಂತಂದರೆ, ಈ ಹೊತ್ತಿಗೆಯಲ್ಲಿ ಏನು ಬರೆದಿದ್ದೀನೋ ಅದನ್ನು ಯಾರೂ ಬರೆದಿಲ್ಲ. ಕೊನೆ ಪಕ್ಷ ನಾನು ಇದನ್ನು ಬರೆದಾಗ, ಬರಿಬೇಕು ಅಂದ್ಕೊಂಡಾಗ ಯಾರೂ ಬರೆದಿರಲಿಲ್ಲ. ಇಲ್ಲೇನು ಅಂತಂತಂದರೆ, ಇದರಲ್ಲಿರೋ ವಿಷಯಗಳು ನಾನು ಹೊಸದಾಗಿ ಹುಟ್ಟಾಕಿರೋ ವಿಷಯಗಳಲ್ಲ. ಇವು ಬೇರೆ ಬೇರೆ ಪುಸ್ತಕದಲ್ಲಿದ್ದಾವೆ. ಬೇರೆ ಬೇರೆ ಈ ವೈಜ್ಞಾನಿಕ ಪತ್ರಿಕೆಗಳೆಲ್ಲ ಬರ್ತಾವಲ್ಲ, ಅದರಲ್ಲೆಲ್ಲ ಬಂದಿದ್ದಾವೆ. ಆಯಿತಾ? ಆದರೆ ಇದನ್ನು ಜನಸಾಮಾನ್ಯರು ಓದಲಿಕ್ಕಾಗೋದಿಲ್ಲ. ಅವ್ರಿಗೆ ಇದರಲ್ಲಿರೋದು ವಿಷಯಗಳೆಲ್ಲ ಸಿಕ್ಕೋದಿಲ್ಲ. ನಾನೇನು ಯೋಚನೆ ಮಾಡಿದೆ ಅಂದರೆ, ಇವನ್ನೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಬಹಳ ಸರಳವಾದ ಭಾಷೆಯಲ್ಲಿ ಕನ್ನಡಿಗರಿಗೆ ಅರ್ಥ ಆಗಬೇಕು. ಸಾಮಾನ್ಯ ಮನುಷ್ಯರಿಗೆ ಓದಿದ್ರೆ ಅರ್ಥ ಆಗಬೇಕು. ಅವ್ರಿಗೆ ಇದೇನಪ್ಪ ಹೀಗಿದೆ, ಇದು ಹೇಗೆ ಓದೋದು ಅಂತ ಅಷ್ಟೊಂದು ಜಟಿಲವಾಗಿಯೂ ಇರಬಾರ್ದು. ಆಯಿತಾ? ಹಾಗೆ ಸರಳವಾದ ಭಾಷೆಯಲ್ಲಿ ಒಟ್ಟಿಗೆ ಕೊಡೋದಂತ ಒಂದು ಕೆಲಸ ಮಾಡಿದೆ. ಈ ಪುಸ್ತಕ, ಆ ಥರ ಪುಸ್ತಕ ಯಾರೂ ಬರೆದಿರಲಿಲ್ಲ. ಹಾಗಾಗಿ ನಾನು ಅದನ್ನ ಬರೆದೇನೆ.